ಹೇಳ್ ಮಗ. ಏ ಮಚ್ಚಿ, ಹೆಂಗೋ ಇದೆಯಾ? ಚೆನ್ನಾಗಿದ್ದೀನಿ ಮಗ. ಅದಿರಲಿ, ನೀನು ರೂಮಿಗೆ ಯಾವಾಗ ಬರ್ತೀಯಾ? ಅದೇ ನೆಕ್ಸ್ಟ್ ಮಂತಲ್ಲಿ ಬರ್ತೀನಿ ಅಂತ ಹೇಳಿದ್ನಲ್ಲೋ. ನೆಕ್ಸ್ಟ್ ಮಂತ್ ಅಂದರೆ ಇನ್ನೂ 10 ಡೇಸ್ ಇದೆ ಅಲ್ವಾ? ಹೌದು ಕಣೋ, ಇಲ್ಲಿ ಅಡ್ವಾನ್ಸ್ನಲ್ಲೆಲ್ಲ ಶೇರ್ ಮಾಡಿದ್ದೀನಿ ಕಣೋ. ಅದನ್ನೆಲ್ಲ ಕೇಳಿದ್ರೆ ತಿರುಗಿ ಕೊಡೋದಿಲ್ಲ ಅವರು. ಅದಕ್ಕೆ ಒಂದು 10 ದಿವಸ ಇದ್ದು ಮ್ಯಾನೇಜ್ ಮಾಡೋಣ ಹ್ಞೂ, ಅಂತಿದ್ದೀನಿ. ಓಕೆ ಮಗ. ಆಮೇಲೆ ನಮ್ಮ ಆಂಟಿ ಹೆಂಗೋ ಇದ್ದಾರೆ? ಲೇಯ್, ಅದೆಲ್ಲ ನಿನಗೆ ಯಾಕೆ? ಏಯ್, ತಿರುಗು ಅದೇ ರಾಗನ ಆಡಬೇಡ ಕಣೋ ನೀನು. ಅದೇ ಅವತ್ತೇ ಎಲ್ಲ ಡೀಟೇಲಾಗಿ ಹೇಳಿದ್ನಲ್ಲ. ಇವಾಗೇನೋ ಏನೂ ಗೊತ್ತಿಲ್ದಿರೋ ಥರ ಆ್ಯಕ್ಟ್ ಮಾಡ್ತಾ ಇದೀಯಾ? ಏನೋ ಹೇಳು, ಆಂಟಿ ಹೆಂಗಿದಾರಾ? ಹ್ಞೂ, ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಹೇಗಾದರೂ ನೀನು 10 ಡೇಸಲ್ಲಿ ಬರ್ತೀಯಲ್ವಾ? ನೀನೇ ನೋಡು, ನೋಡಿ ಹೇಗಿದ್ದಾರಂತ ಹೇಳು. ನಾನು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರೋದು. ಆಮೇಲೆ ಏನಾದರೂ ಇಂಟ್ರೆಸ್ಟಿಂಗ್ ಆದ ಆ, ವಿಷಯ ಇದೆಯಾ? ನಾನಿವತ್ತು ಕೆಳಗೆ ಮೇಡಮ್ ಮನೆಗೆ ಹೋಗಿದ್ದೆ. ಬಿರಿಯಾನಿ ಕೊಟ್ಟರು. ಆಮೇಲೆ ಆಮೇಲೆ ಏನಾಯ್ತು? ಸಸ್ಪೆನ್ಸ್ ಇರ್ಬೇಡ ಕಣೋ ನನಗೆ. ಏನಿಲ್ಲ ಬಿಡು. ಏನೋ ಇಂಟ್ರೆಸ್ಟಿಂಗ್ ಆಗಿ ನಡೆದಿದೆ. ಅದು ನನ್ನ ಹತ್ರ ಹೇಳ್ದಿರಾ ಬಚ್ಚಿಡ್ತಿದ್ಯಾ? ಸುಮ್ಮನೆ ಹೇಳೋ. ಏನಿಲ್ಲ ಮಗ. ಬಿರಿಯಾನಿ ಕೊಟ್ಟಿರೋ ಬೌಲ್ನ ತಿರ್ಗಾ ಕೊಡೋಕೆ ಹೋದಾಗೆ ನಿಮಗೇನಾದರೂ ಹೆಲ್ಪ್ ಬೇಕಂದ್ರೆ ಕೇಳಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ನೆ. ಹೌದಾ? ಅದಕ್ಕೆ ಅವ್ರೇನು ಹೇಳಿದ್ರು? ಅದಕ್ಕೆ ಅವರು ಹೆಲ್ಪ್ ಅಂದರೆ ಏನು ಹೆಲ್ಪ್ ಮಾಡ್ತೀಯಾ ಅಂತ ಕೇಳಿದರು. ಹಾ. ನಾನೇನಾದರೂ ತರಕಾರಿ ಅಂಗಡಿಗೆ, ರೇಷನ್ ಅಂಗಡಿಗೆ ಈ ಥರ ಎಮರ್ಜೆನ್ಸಿ ಕೆಲಸ ಇದ್ದರೆ ಹೇಳಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ನೆ. ಸರಿ, ಅದಕ್ಕೆ ಅವ್ರೇನು ಹೇಳಿದ್ರು ಅಂತ ಹೇಳು. ತಕ್ಷಣ ಅವರು, ಹಾ. ಹೋ ಈ ಹೆಲ್ಪೇನಾ, ನಾನು ಬೇರೆ ಏನೋ ಹೆಲ್ಪ್ ಅಂತ ಅನ್ಕೊಂಡೆ ಅಂತ ಹೇಳಿದರು. ಏನೋ ಹೇಳ್ತಾ ಇದ್ಯಾ? ನಿಜವಾಗ್ಲೂನಾ? ಹೌದು ಮಗ. ಹಂಗಂದ್ರೆ ಆ ಆಂಟಿ ನಿನ್ನ ಹತ್ರ ಏನೋ ಸ್ಪೆಷಲ್ ಆಗಿ ಎದುರು ನೋಡ್ತಾ ಇದ್ದಾರೆ ಅನ್ಕೋತಾ ಇದ್ದೀನಿ. ಹಂಗಂದ್ರೆ ಆಲ್ಮೋಸ್ಟ್ ಆಂಟಿನ ಕರೆಕ್ಟ್ ಮಾಡ್ಬಿಟ್ಟೆ. ಹೇ ಸರಿ ಸರಿ, ನಾಚಿಕೆ ಪಡ್ಬೇಡ. ಇನ್ಮೇಲೆ ತುಂಬಾ ಜಾಲಿನೇ, ಎಂಜಾಯ್ ಮಾಡು. ಲೈ, ಬಾಯ್ ಮುಚ್ಚಲೆ. ಹೆಂಗೋ ಆಂಟಿ ಜೊತೆ ಮಾತಾಡಿ ಕರೆಕ್ಟ್ ಮಾಡ್ಬಿಟ್ಟೆ. ನೆಕ್ಸ್ಟ್ ಏನೋ ಲೇ, ಪ್ಲಾನು? ಮೇಡಮ್ ಕೊಟ್ಟಿರೋ ಬಿರಿಯಾನಿ ತಿಂದು ನನಗೆ ಒಳ್ಳೆ ನಿದ್ದೆ ಬರ್ತಾ ಇದೆ. ನೀನು ಫೋನ್ ಇಡು, ನಾನೀಗ ಮಲ್ಕೋಬೇಕು, ಸರಿನಾ? ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ಸರಿ, ಬಾಯ್. ಹಲೋ. ಹಲೋ. ಹಾಂ, ಹೇಳಿ ಮೇಡಮ್. ಅಶ್ವಿನ್, ಏನಾಯ್ತು? ವಾಯ್ಸ್ ತುಂಬಾ ಡಲ್ ಆಗಿದೆ. ಮೈ ಹುಷಾರಿಲ್ಲ ಮೇಡಮ್. ಮೈ ಹುಷಾರಿಲ್ವಾ? ಯಾವಾಗ್ಲಿಂದ? 3 ದಿವಸದಿಂದ ಮೇಡಮ್. ಹೌದಾ? ಅಯ್ಯೋ. ಇರು, ನಾನ್ ಮೇಲೆ ಬರ್ತೀನಿ. ಸರಿ ಮೇಡಮ್. ಅಶ್ವಿನ್. ಮೇಡಮ್, ಡೋರ್ ಓಪನಲ್ಲೇ ಇದೆ ಮೇಡಮ್. ಆ ಒಳಗಡೆ ಬನ್ನಿ ಮೇಡಮ್. ಅಮ್ಮ, ಅಯ್ಯೋ. ಏನಪ್ಪಾ, ತುಂಬಾ ಆಗ್ತಾ ಇಲ್ವಾ? ನಿಧಾನ, ನೋಡ್ಕೊಂಡು ಇರು ಇರು. ಅಮ್ಮ, ಏನಪ್ಪಾ ಆಯ್ತು? ಕೂತ್ಕೊಳ್ಳಿ ಮೇಡಮ್. ಇರು ಇರು. ಏನಾಯ್ತು? ತುಂಬಾ ಜ್ವರ ಇದೆಯಾ? ಹೌದು ಮೇಡಮ್. ಎಷ್ಟು ದಿನದಿಂದ ಇದೆ? 3 ದಿವಸದಿಂದ ಮೇಡಮ್. ಹೌದಾ? 2 ದಿನ ಜ್ವರ ಸ್ವಲ್ಪ ಕಡಿಮೆನೇ ಇತ್ತು. ಟ್ಯಾಬ್ಲೆಟ್ ಹಾಕೊಂಡ್ರೆ ಸರಿ ಹೋಗುತ್ತೆ ಅನ್ಕೊಂಡೆ. ಇನ್ನೂ ಸರಿಯಾಗಿಲ್ಲ. 3 ದಿನದಿಂದ ಜ್ವರ ಕಮ್ಮಿ ಆಗಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ವಾ? ಫ್ರೆಂಡು ಬರ್ತೀನಂತ ಹೇಳಿದ್ನ ಮೇಡಮ್. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಂತ. ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಅದೆಲ್ಲ ಸರಿ ಹೋಗಲ್ಲ, ನೀನ್ ಹೊರಡು, ನಾನ್ ಕರ್ಕೊಂಡು ಹೋಗ್ತೀನಿ. ಇಲ್ಲ, ಪರವಾಗಿಲ್ಲ ಮೇಡಮ್. ಅರೆ ಏನಪ್ಪಾ ನೀನು? ನೋಡು, ಮೈಯೆಲ್ಲ ಎಷ್ಟು ಕುದೀತಾ ಇದೆ. ಇಲ್ಲಿ ಹತ್ರನೇ ಹಾಸ್ಪಿಟ್ಲ್ ಇದೆ. ಬಾ, ಬೇಗ ಹೋಗಿ ಬೇಗ ಬರೋಣ. ಹೇಳು. ಪರವಾಗಿಲ್ಲ ಮೇಡಮ್, ಫ್ರೆಂಡ್ ಹೇಳಿದ್ದನ್ನೇ ಹೇಳ್ಬೇಡ. ಎಷ್ಟು ಟಯರ್ಡ್ ಆಗಿದ್ಯಾ ನೋಡು. ಹೊರಡು, ಬಾ. ಜಾಗ್ರತೆ, ನಿಧಾನ.